ನಾನು ನಿಮ್ಮ ಪ್ರೀತಿಯ ಕುಮಾರ. ಇವತ್ತಿನ ದಿನ ದಂಡಿನ ಮಾರಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿದ್ದೀವಿ. ದಂಡಿನ ಮಾರಮ್ಮ ಅಂದರೆ ಆದಿಶಕ್ತಿ ಮಾರಮ್ಮ. ಈ ಆದಿಶಕ್ತಿ ದಂಡಿನ ಮಾರಮ್ಮ ಅಂದರೆ ಈ ನಮ್ಮ ಮಧುಗಿರಿ ಸುತ್ತಮುತ್ತಲಿನ ಸಾಕಷ್ಟು ಜಿಲ್ಲೆಗಳ ಜನಗಳಿಗೆ ಕಾಪಾಡ್ತೈತೆ ದೇವರು. ತನ್ನ ಕಷ್ಟ ಸುಖಗಳನ್ನು ಯಾರೇ ಬಂದರೂ ದೇವರ ಹತ್ರ ಪ್ರಾರ್ಥಿಸಿ ಹರಕೆ ಹೊತ್ಕೊಂಡು ಹೋದರೆ ಆ ಕಷ್ಟಗಳು ಈಡೇರ್ತವೆ, ಕಷ್ಟಗಳೆಲ್ಲ ಹೋಗ್ತವೆ. ನಾವು ಪ್ರತೀತಿ ಇದೆ. ಮತ್ತು ಇಲ್ಲಿ ನೋಡಿ ಒಂದು ಕಲ್ಲಿನ ವಿಗ್ರಹ ಇದೆ. ಮಕ್ಕಳಿಗೆ ಯಾವುದೇ ಥರ ಕಾಯಿಲೆಗಳು ಬಂದರಲ್ಲಿ ಇಷ್ಟು ವಾರ ನಾವು ಮೊಸರನ್ನ ತಂದು ಹಾಕಿದ್ರೆ ಅದು ಜ್ವರ ಆಗ್ಬೋದು ಮಕ್ಕಳಿಗೆ, ಅಥವಾ ಬೇರೆ ಯಾವುದೇ ಥರದ ಕಾಯಿಲೆಗಳು ವಾಸಿ ಆಗ್ತವೆ. ಒಂದು ಅದ್ಭುತ ಶಕ್ತಿ ಐತೆ ಈ ಆದಿಶಕ್ತಿಗೆ ಮಾರಮ್ಮಂಗೆ, ದಂಡಿನ ಮಾರಮ್ಮಂಗೆ. ಪ್ರತಿ ವರ್ಷ ಜಾತ್ರೆ ಸಮೇತ ನಡೀತದೆ, ಅದ್ಭುತವಾಗಿ ಜಾತ್ರೆ ನಡೀತದೆ. ಅದೇ ರೀತಿ ಈ ದಿನದ ವಿಶೇಷ ವಿಡಿಯೋ ಏನಂದರೆ 2025 ತೆಪ್ಪೋತ್ಸವ, ಮಧುಗಿರಿ ಮಾರಮ್ಮನ ತೆಪ್ಪೋತ್ಸವ ಮಾಡ್ತಾಯಿದ್ದಾರೆ. ಅದನ್ನು ನಮ್ಮ ಪ್ರೇಕ್ಷಕರಿಗೆ ಹಾಗೂ ಮಧುಗಿರಿ ದಂಡಿನ ಮಾರಮ್ಮ ಭಕ್ತಾದಿಗಳಿಗೆ ನಾವು ತೋರಿಸ್ಬೇಕೆಂಬ ಉದ್ದೇಶಕ್ಕೆ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಮಧುಗಿರಿ ಇಡೀ ಟೌನ್, ಇಡೀ ನಗರನೇ ವಿದ್ಯುತ್ ಅಲಂಕಾರದಿಂದ ಜಗ ಮುಗಿಸ್ತಾ ಇದೆ. ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಎಲ್ಲ. ಇದೇ ಥರ 50-45 ವರ್ಷಗಳಿಂದ ತೆಪ್ಪೋತ್ಸವ ಮಾಡಬೇಕಂತ ಮಾಡಿದ್ರಂತೆ. ಒಬ್ಬ ಹಿರಿಯರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಮಾಡಬೇಕಾದ್ರೆ ಎಲ್ಲ ತೆಪ್ಪೋತ್ಸವ ವಿಜೃಂಭಣೆಯಿಂದ ನಡೀತಾ ಇತ್ತು. ಒಬ್ಬ ಅಧಿಕಾರಿ ಗೊತ್ತಿಲ್ಲದೇನೋ ಶೂ ಹಾಕೊಂಡು ತೆಪ್ಪನಲ್ಲಿದ್ದ, ಸೀದಾ ಕೆರೆ ಮಧ್ಯಕನ ಕರ್ಕೊಂಡೋಗಿ ಮಾರಮ್ಮ ಪಲ್ಟಿ ಹೊಡಿಸಿ ಯಾರಿಗೂ ಅಂದರೆ ದೈವ ಕೃಪೆಯಿಂದ ಯಾರಿಗೂ ಏನು ಪ್ರಾಣ ಹಾನಿ ಆಗಲಿಲ್ಲ. ಅದನ್ನೆಲ್ಲ ಅದಾದಮೇಲೆ ಈ 40-50 ವರ್ಷಗಳಿಗೆ ಯಾವುದೇ ಥರದ ತೆಪ್ಪೋತ್ಸವ ಮಾಡಲಿಲ್ಲ. ಕೇವಲ ಗಂಗಾ ಪೂಜೆ, ಬಾಗಿನ ಅರ್ಪಣೆ ಮಾತ್ರ ಮಾಡ್ತಿದ್ರು. ಈ ಸಲ KN ರಾಜಣ್ಣ ಹಾಗೂ ಅವ್ರ ಮಗ MLC ರಾಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ಅದ್ಭುತವಾಗಿ ತೆಪ್ಪೋತ್ಸವವನ್ನು ಮಾಡ್ತಿದ್ದಾರೆ. ನಮ್ಮ ವೀಕ್ಷಕರು ಎಲ್ಲ ಒಂದ್ಸಲ ನೋಡಲಿ. ಹಾಗೂ ದಂಡಿನ ಮಾರಮ್ಮನ ಭಕ್ತಾದಿಗಳು ಯಾರ್ಯಾರು ಕೈಲಿ ದೂರ ಇರ್ತಾರಲ್ಲ ಅವರೆಲ್ಲ ನೋಡೋಕ್ಕಾಗಿರಲ್ಲ, ಇಂಥವ್ರಿಗೆಲ್ಲ ತೋರ್ಸೋಣ ಎಂಬ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿ, ನಿಮ್ಮ ಕಷ್ಟಗಳನ್ನು, ನಿಮ್ಮ ಇಷ್ಟಗಳನ್ನು ಈ ತಾಯಿ ಆದಿಶಕ್ತಿ ಅಂತ ದಂಡಿನ ಮಾರಮ್ಮನ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಎಲ್ಲ ಕಷ್ಟಗಳು ಹೋಗಿ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ಪರವಾಗಿ ನಾನು ಸಹ ಕೇಳ್ಕೊತಿದ್ದೀನಿ. ಜೈ ಮಾರಮ್ಮ. ಪ್ರೇಷತ್ ನೋಡಿ, ನಮ್ಮ ವೀಕ್ಷಕರಿಗಂತ ಕೆರೆ ಏರಿ ಮೇಲೆ ನಿಂತಿದ್ದೀವಿ ನಾವೀಗ. ಕೆರೆ ಕೋಡಿ ಹೋಗುತ್ತಲ್ಲ, ಆ ಕೋಡಿ ಜಾಗದಲ್ಲಿ ಸ್ಟೇಜ್ ಮಾಡಿದ್ದಾರೆ. ಬಂದಂಥ ಗಣ್ಯರಿಗೆ ವ್ಯವಸ್ಥೆಗೋಸ್ಕರ ಕೋಡಿಯಲ್ಲಿ ಅದ್ಭುತವಾಗಿ ಸ್ಟೇಜ್ ಮಾಡಿದ್ದಾರೆ. ಮತ್ತು ಆ ಲೆಫ್ಟ್ ಸೈಡು ದೇವಸ್ಥಾನಕ್ಕೋಸ್ಕರ ದೇವಸ್ಥಾನನ ಅದರಲ್ಲಿ ಕುಂಡ್ರಿಸಿ ಕೆರೆ ಸುತ್ತಿಸೋಕ್ಕೆ ಇನ್ನೊಂದು ಸಂಗೀತ ಕಾರ್ಯಕ್ರಮಕ್ಕೋಸ್ಕರ 2 ತೆಪ್ಪಗಳು ಮಾಡಿದ್ದಾರೆ. ನೋಡಿ, ಪ್ರತಿಯೊಂದು ವ್ಯೂ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾ ಇರ್ತೀನಿ. ಸದ್ಯಕ್ಕೆ ಈಗ ಕೆರೆ ಮೇಲೆ ನಿಂತಿದ್ದೀವಿ. ನೋಡಿ, ಅದೇ ವ್ಯೂ ನೋಡಿ, ಎಷ್ಟೋ ಕಬ್ಬಿಣಗಳ ಸಹಾಯದಿಂದ ವೆಲ್ಡಿಂಗ್ ಮಾಡಿ ಅಷ್ಟು ಸ್ಟೇಜ್ನ ಹೈಟ್ ಮಾಡಿದ್ದಾರೆ. ಇದು ಕೆರೆ ದಡ ನೋಡಿ, ಕೆರೆ ದಡದ ಅಲಂಕಾರ ಹೆಂಗೆ ಮಾಡ್ತಾ ಇದ್ದಾರೆ, ಲೈಟ್ಗಳೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಈಗ ತೆಪ್ಪೋತ್ಸವ ನಡೀತಾ ಇದೆ. ದಂಡಿನ ಮಾರಮ್ಮನ ತೆಪ್ಪೋತ್ಸವ ಎಲ್ಲ ಕಣ್ತುಂಬಿಕೊಳ್ಳಿ. ನಿಮ್ಮ ಇಷ್ಟಗಳನ್ನು ದೇವರ ಮುಂದೆ ಇಡಿ. ನಮ್ಮ ಕೆಲಸದ ಜೊತೆ ನಾವು ಎಷ್ಟೇ ಎಫರ್ಟ್ ಹಾಕಿರೋ ಅದ್ರ ಜೊತೆಗೆ ದೇವರ ಆಶೀರ್ವಾದ ಇರಬೇಕು. ಆವಾಗ ಮನುಷ್ಯ ಯಾವುದೇ ಕಾರ್ಯನೂ ಸಲೀಸಾಗಿ ಗೆಲ್ಬೋದು. ನೋಡಿ, ವೀಕ್ಷಣೆ ಮಾಡಿ. ದಂಡಿನ ಮಾರಮ್ಮನ ಭಕ್ತಾದಿಗಳು ಹಾಗೂ ನಮ್ಮ ಗುಡ್ಡ ಹಬಿ ಲೀಲಾಕುಮಾರ್ ಪ್ರೇಕ್ಷಕರಿಗೋಸ್ಕರ ನೋಡಿ ತೆಪ್ಪೋತ್ಸವ ಎಷ್ಟು ಅದ್ಧೂರಿಯಾಗಿ ನಡೀತಾ ಇದೆ. ನೋಡಿ, ಅದ್ರ ಜೊತೆ ಎಲ್ಲನೂ ವ್ಯೂಸ್ ತೋರಿಸ್ಬೇಕಲ್ಲ. ಹೀಗೆ ಕುಣಿತ, ಹನುಮನ ವೇಷ,
ಎಲ್ಲ ವೇಷಗಳು ನೋಡಿ ಮಕ್ಕಳೆಲ್ಲ ಎಷ್ಟು ನೀಟಾಗಿ ಸುತ್ತಾಗಿ ಲೈನಿಂಗ್ ನಿಲ್ಲಿಸ್ತಾರೆ. ನೋಡಿ ಹನುಮ, ಆಂಜನೇಯ, ಬಜರಂಗಿ, ನಮ್ಮ ಅಂಜನೇಯ ಪುತ್ರ, ಕೇಸರಿ ಪುತ್ರ ಅಂತಲೂ ಕರೀತಾರೆ. ದಂಡಿನ ಮಾರಮ್ಮನ ಮೆರವಣಿಗೆ ನಡೀತಾ ಇದೆ. ಇದು ಮಲ್ಲೇಶ್ವರಂ ದೇವಸ್ಥಾನ ಬೀದಿಯಲ್ಲಿ ಅದ್ಭುತವಾದ ಮೆರವಣಿಗೆ ಮೂಲಕ ಕೆರೆಯ ದಡಕ್ಕೆ ನಮ್ಮ ನಾಡದೇವತೆ ಮಧುಗಿರಿ ದಂಡಿನ ಮಾರಮ್ಮನ ಕರ್ಕೊಂಡು ಹೋಗ್ತಾ ಇರೋದು. ಎಲ್ಲ ಇಡೀ ಊರೇ ವಿದ್ಯುತ್ ದೀಪದ ಅಲಂಕಾರಗಳಿಂದ, ವಿದ್ಯುತ್ ದೀಪದಿಂದ ಜಗ ಮಿನುಗ್ತಾ ಇದೆ. ಹಾಗೂ ಅಷ್ಟೇ ಅಂಗಡಿ ಮುಗ್ಗಟ್ಟುಗಳು ಸಮೇತ ನಮ್ಮ ಮಾರಮ್ಮ ಬರೋ ದಾರಿಗೆ ನೀರು ಹಾಕಿ, ರಂಗೋಲಿ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇದು ಮಲ್ಲೇಶ್ವರಂ ದೇವಸ್ಥಾನ ಹಾಗೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ ವಿದ್ಯುತ್ ಅಲಂಕಾರ ಹೆಂಗೆ ಮಾಡಿದ್ದಾರೆ. ಈಗ ನೋಡಿ, ಇದು ಗಂಗಾರತಿ, ಕಾಶಿಯಿಂದ ಬಂದಿದ್ದಾರೆ. ಕಾಶಿಯಿಂದ ಪಂಡಿತರು ಕರ್ಕೊಂಡು ಬಂದಿದ್ದಾರೆ. ಗಂಗಾರತಿ ಮಾಡಕ್ಕಂತಾರೆ. ಗಂಗಾರತಿ ನೋಡಿ, ಈಗ ನಮ್ಮ ಮಾರಮ್ಮ ಬರುತ್ತೆ. ನೋಡಿ, ಕಣ್ ತುಂಬಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳಿ. ಇದು ತೆಪ್ಪೋತ್ಸವದ ವ್ಯೂಸ್. ಇದು ಮಾರಮ್ಮನ ದೇವಸ್ಥಾನದ ಮುಂದೆ ಅದ್ಭುತ ಜನಜಂಗುಳಿ, ಕಾಲಿಡಕ್ಕೆ ಆಗಲ್ಲ, ಅಷ್ಟೊಂದು ವಿಪರೀತ ಜನ. ಹಾಗಾಗಿ ನಾವು ಕೆಲವೊಂದು ವೀಡಿಯೋಸು ಮುಂಚೆ ಹೋಗಿರೋ ವೀಡಿಯೋಸ್ ಹಾಕಿದ್ದೀವಿ, ನಮ್ಮ ಪ್ರೇಕ್ಷಕರಿಗೆ ಅನುಕೂಲ ಆಗಲಿ ಅಂತ. 2025ರಂದು ಮಧುಗಿರಿ ದಂಡಿನ ಮಾರಮ್ಮನ ತೆಪ್ಪೋತ್ಸವನ ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಒಬ್ಬ ರಾಜಕಾರಣಿಯವರ ಆಶಯದಂತೆ ಮಾಡ್ತಾ ಇದ್ದಾರೆ. ಮಧುಗಿರಿಯಲ್ಲಿ ಎಷ್ಟು ವಿಜೃಂಭಣೆ ಇದೆ ಅಂದರೆ, ಇಡೀ ಮಧುಗಿರಿ ಟೌನ್ ಸುತ್ತಮುತ್ತ ಏನಿದೆ ಮತ್ತು ಚೋಳನಹಳ್ಳಿ ಕೆರೆ ತೆಪ್ಪೋತ್ಸವ ಏನಾಗ್ತಾ ಇದೆ, ಅಲ್ಲಿ ಸಮೇತನೂ ಅಷ್ಟು ಎಲ್ಲ ಕಡೆಗೂ ದೀಪಾಲಂಕಾರ ಮಾಡಿ ಜಗಮಗ ಅನ್ನೋ ಥರ ಮಾಡಿರ್ತಾರೆ ಮಧುಗಿರಿಯನ್ನು. ಈ ಒಂದು ತಾಯಿಯ ವಿಶೇಷ ಏನಂದರೆ, ಎಲ್ಲ ಊರಲ್ಲೂ ಮಾರಮ್ಮ ಇದ್ದೇ ಇರುತ್ತೆ. ಟೌನ್ಗಳಲ್ಲಿ ಹಟ್ಟಿಗೊಂದು ಮಾರಮ್ಮ ಇರುತ್ತೆ. ಆದರೆ ಈ ಒಂದು ತಾಯಿ ಏನಿದೆ, ದಂಡಿನ ಮಾರಮ್ಮ ತಾಯಿ, ಈ ಒಂದು ಮಧುಗಿರಿ ಮತ್ತು ಮಧುಗಿರಿ ಜನತೆದರ ಸುತ್ತಮುತ್ತ ಏನು ತಾಲೂಕುಗಳಿದೆ ಅಲ್ಲೂ ಅಲ್ಲದೆ ಈ ಒಂದು ತಾಯಿಗೆ ದೇಶಾದ್ಯಂತ ಭಕ್ತರುಗಳಿದ್ದಾರೆ. ನಾಳೆ ಈ ಒಂದು ತೆಪ್ಪೋತ್ಸವ ನೋಡೋಕ್ಕೆ ತುಂಬ ಜನ ಬರ್ತಾ ಇದ್ದಾರೆ. ಈ ಒಂದು ತೆಪ್ಪೋತ್ಸವ ಎಷ್ಟು ವಿಶೇಷ ಅಂದರೆ, 40 ವರ್ಷಗಳ ಆಗಿತ್ತಂತೆ ಈ ಒಂದು ತೆಪ್ಪೋತ್ಸವ ಆಗಿ. ಈ ಸಲ ಆಗ್ತಾ ಇರೋದು ಇದ್ರದ್ದೊಂದು ವಿಶೇಷ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀವಿ ಈ ಒಂದು ತೆಪ್ಪೋತ್ಸವನ ನೋಡಲಿಕ್ಕೆ. ನೀವು ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಎಲ್ಲರೂ ಭಾಗವಹಿಸಿ ತಾಯಿಯ ತೆಪ್ಪೋತ್ಸವವನ್ನು ನೋಡಿ ಕಣ್ ತುಂಬಿಕೊಳ್ಳಿ. ಈ ಒಂದು ಸದಾವಕಾಶ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಸದಾವಕಾಶನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ನೋಡಿ, ದಂಡಿನ ಮಾರಮ್ಮನ ಆಶೀರ್ವಾದ ಪಡೆದುಕೊಳ್ಳಿ. ನಿಮ್ಮ ಕಾರ್ಯ ಸಿದ್ಧಿಸಬೇಕಂದ್ರೆ ದಂಡಿನ ಮಾರಮ್ಮನ ಆಶೀರ್ವಾದ ಇರಬೇಕು. ಜೊತೆಲೇ ದೇವರ ಆಶೀರ್ವಾದ ಇದ್ದರೆ ಎಂಥ ಕಾರ್ಯ ಸಮೇತ ಗೆಲ್ಬೋದು. ದೇವರ ಆಶೀರ್ವಾದ ಮುಖ್ಯ. ನೋಡಿ, ಯಾರ್ಯಾರು ಭಾಗವಹಿಸೋಕೆ ಬಂದಿಲ್ವೋ ಅವರೆಲ್ಲ ದರ್ಶನ ಮಾಡ್ಕೊಳ್ಳಿ. ವಿಡಿಯೋ ಆಗ್ತಾ ಇರ್ತದೆ. ಈ ವೀಕ್ಷಣೆ ನಮ್ಮ ಚಾನಲ್ನ ನೋಡಿ ಇಡೀ ಮಧುಗಿರಿ ನಗರ ಯಾವ ಥರ ವಿದ್ಯುತ್ ಅಲಂಕಾರದಿಂದ ಜಗಮಿಸುತ್ತಿದೆ. ಅಲಂಕಾರ ನೋಡಿ, ಇದು ಮಲ್ಲೇಶ್ವರಂ ದೇವಸ್ಥಾನದ ರಸ್ತೆ. ಈಗ ನೃಪತುಂಗ ಸರ್ಕಲ್ ವ್ಯೂಸ್ ತೋರಿಸ್ತೀವಿ, ತುಮಕೂರು ಗೇಟ್ ತೋರಿಸ್ತೀವಿ, ಮತ್ತು ಮಧುಗಿರಿ ದಂಡಿನ ಮಾರಮ್ಮನ ಆರ್ಚ್ ತೋರಿಸ್ತೀವಿ, ಮತ್ತು ಎಲ್ಲ ಸರ್ಕಲ್, ಎಲ್ಲ ಪಾವಗಡ ಗೇಟ್, ನೃಪತುಂಗ ಸರ್ಕಲ್, ಶಿರಾ ಗೇಟ್, ಮತ್ತು ದೇವಸ್ಥಾನಗಳು ಯಾವ ಥರ ವಿದ್ಯುತ್
ಅಲಂಕಾರದಿಂದ ಕಂಗೊಳಿಸುವುದರಿಂದ ಒಂದೊಂದೇ ನಿಂದು ವಾಯ್ಸ್ ರೆಕಾರ್ಡ್ ಆಗ್ತದೆ. ಪಿಕ್ಚರ್ ತೋರಿಸ್ತಾ ಇದ್ದೀವಿ, ವಿಡಿಯೋ ತೋರಿಸ್ತಾ ಇದ್ದೀವಿ. ನೋಡಿ, ಇಡೀ ಮಧುಗಿರಿ ನಗರನೇ ಮಧುಗಿರಿ ದಂಡಿನ ಮಾರಮ್ಮನ ತೆಪ್ಪೋತ್ಸವದ ಪ್ರಯುಕ್ತ ವಿದ್ಯುತ್ ಅಲಂಕಾರ. ಪುರಸಭೆ ಹತ್ರ ಬಂದ್ವಿ. ಈಗ ತುಮಕೂರು ಗೇಟ್ ನೋಡಿ, TVV ಪೆಟ್ರೋಲ್ ಬಂಕ್ ಕಡೆಯಿಂದ ತುಮಕೂರು ಕಡೆ ದೇವಸ್ಥಾನಗಳು, ಪಾರ್ಕ್ಗಳು, ಸ್ಕೂಲ್ಗಳು, ಮೇನ್ ರೋಡಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಬಿಲ್ಡಿಂಗ್ಗಳು ಹಾಗೂ ವಿಶೇಷ ಸ್ಕೂಲ್ಗಳು, ಪಾರ್ಕ್ಗಳು ಅವೆಲ್ಲ ವಿದ್ಯುತ್ ಅಲಂಕಾರ. ಮತ್ತು ಮೇನ್ ರೋಡಲ್ಲಿ ಪ್ರತಿಯೊಂದು ನೋಡಿ ಅಲಂಕಾರ ಎಷ್ಟು ಅದ್ಭುತವಾಗಿ ಮಾಡಿದೆ. ಆದಿಶಕ್ತಿ ದಂಡಿನ ಮಾರಮ್ಮ. ದಂಡಿನ ಮಾರಮ್ಮನ ನಂಬಿಕೆಟ್ಟವರೆಲ್ಲ, ನಂಬಿಕೆ ಇಡಬೇಕಷ್ಟೆ. ನಂಬಿಕೆಯಿಂದ ಬಂದು ದಂಡಿನ ಮಾರಮ್ಮನ ಹತ್ರ ಯಾರು ಭಕ್ತಿಯಿಂದ ಕೇಳ್ಕೊಂತಾರೋ ಅವ್ರಿಗೆಲ್ಲ ಅವ್ರು ಕೇಳಿದ್ದೆಲ್ಲ ಕೊಡುತ್ತೆ ತಾಯಿ ಚಾಮುಂಡಿ. ಭಕ್ತಿಯಿಂದ ಬೇಡ್ಕೊಂಡು ಏನಾರು ಒಂದು ಹರಕೆ ಹೊಡ್ಕೊಂಡು ಹೋದರೆ ನಿಮ್ಮ ಕೆಲಸ ಈಡೇರುತ್ತೆ. ಸಾಕಷ್ಟು ಮಹಿಮೆ ಐತೆ. ದೇಶ ವಿದೇಶಗಳ ಭಕ್ತರು ಸಹ ಇದ್ದಾರೆ. ಸಾಕಷ್ಟು ಸುತ್ತಮುತ್ತಲಿನ ಜಿಲ್ಲೆಗಳ ಭಕ್ತರಿದ್ದಾರೆ. ಮತ್ತು ವರ್ಷಕ್ಕೊಂದ್ಸಲ ಜಾತ್ರೆ ನಡೀತದೆ. ದನಗಳ ಜಾತ್ರೆ ವಿಶೇಷ ಅದ್ಭುತ ದೊಡ್ಡದಾಗಿ ನಡೀತದೆ. ಜನ ಸಿಕ್ಕಾಪಟ್ಟೆ ಬರ್ತಾರೆ. ವಾರ 10 ದಿನ ಜಾತ್ರೆ ನಡೀತದೆ. ಭಕ್ತಿಯಿಂದ ಕೇಳ್ಕೊಂಡು ಇನ್ನು ಸ್ವಲ್ಪ ದೂರ ಇಲ್ಲಿ ದೇವಸ್ಥಾನ. ಮನುಷ್ಯನ ಮನಸ್ಸು ಏಕಾಗ್ರತೆ ಬರುತ್ತೆ. ಯಾರು ದೇವರ ಮೇಲೆ ಭಕ್ತಿಯಿಂದ ಕೇಳ್ಕೊಂತಾರೋ, ದೇವರ ಮೇಲೆ ಡಿಪೆಂಡ್ ಆಗ್ತಾರೋ, ಅವ್ರ ಮನಸ್ಸು ಏಕಾಗ್ರತೆ ಬರುತ್ತೆ. ಮತ್ತು ಮನುಷ್ಯನ ನಂಬಿಕೆ ಕೆಟ್ಟು ಹೋಗ್ಬೇಕಾರೆ, ಆದರೆ ದೇವರನ್ನೆಂದು ನಂಬಿ ಕೆಟ್ಟ ಒಂದೇ ಒಂದು ಉದಾಹರಣೆ ಸಿಗಲ್ಲ ನಮಗೆ. ದೇವರು ಕೇಳೋದು ಭಕ್ತಿ ಅಷ್ಟೇ. ಭಕ್ತಿಯಿಂದ ನೀನೇನು ಕೇಳ್ತೀಯೋ ಅದಕ್ಕೆ ವಾಪಸ್ ಕೊಡುತ್ತೆ. ದಂಡಿನ ಮಾರಮ್ಮನ ತಾಯಿ ನೋಡಿ, ಎಷ್ಟು ಅದ್ಭುತವಾದ ವಿದ್ಯುತ್ ಅಲಂಕಾರ. ದುರ್ಗೆ ಮಾತೆದು. ಪಾವಗಡ ಗೇಟ್, ಪಾವಗಡ ಕಡೆಯಿಂದ ಬರೋ ಸರ್ಕಲ್ ಇದು ನೋಡಿ. ನಮ್ಮ ದಂಡಿನ ಮಾರಮ್ಮನ ದೇವಸ್ಥಾನದ ಆರ್ಚ್ ಹೀಗೆ ಬರುತ್ತೆ. ದಂಡಿನ ಮಾರಮ್ಮನ ದೇವಸ್ಥಾನ ನಮ್ಮ ಮಧುಗಿರಿ, ನಮ್ಮ ಹೆಮ್ಮೆ. ನೃಪಸಂಗ ಸರ್ಕಲ್ ಅಂದರೆ ಈ ಸರ್ಕಲ್ಲು 3 ಕಡೆ ಬರುತ್ತೆ. ಪಾವಗಡ ಈ ಕಡೆ ತುಮಕೂರಿಗೆ ಹೋಗ್ಬೋದು, ಈ ಕಡೆ ಗೌರಿಬಿದನೂರು ಕಡೆ ಹೋಗ್ಬೋದು. ಇದು ಶಿರಾ ಗೇಟ್ ದೇವಸ್ಥಾನ ನೋಡಿ.